ಸಾಯಿರಾಮ್. ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಡಿಸೆಂಬರ್ 28ನೇ ತಾರೀಕು ನಾವು ದಾವಣಗೆರೆಯಲ್ಲಿ ಮಹಾಮೃತ್ಯುಂಜಯ ಹೋಮ ಮತ್ತು ವರಹಸ್ವಾಮಿ ಹೋಮವನ್ನು ಹಮ್ಮಿಕೊಂಡಿದ್ವಿ. ಆದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ಆ ಕಾರ್ಯಕ್ರಮ ನಾವು ಮುಂದೂಡಬೇಕಾಗಿ ಬಂತು. ಈಗ ಅದೇ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಇದೇ ತಿಂಗಳು 18ನೇ ತಾರೀಕು ಶನಿವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 2:30 ಗಂಟೆ ತನಕ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು ಅನ್ನೋದಾದರೆ, ಯಾರಿಗೆ ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟೋಕ್ಕಾಗ್ತಿಲ್ಲ, ಸೈಟ್ ಮೇಲೆ ಲೋನ್ ಸಿಗ್ತಿಲ್ಲ, ಮನೆ ಕಟ್ಟೋಕ್ಕೆ 108 ತೊಂದರೆ ಇದೆ, ಸೈಟ್ ಇದೆ ಮನೆ ಕಟ್ಟಿಬಿಟ್ಟಿದ್ರೆ ಅರ್ಧಕ್ಕೆ ನಿಂತೋಗಿದೆ, ಇದು ಒಂದು ಸಮಸ್ಯೆ. ಕೋರ್ಟ್ ಕೇಸ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮಲ್ಲಿ ನಿಂತೋಗಿದೆ, ಅಥವಾ ಮಾಟ ಮಂತ್ರ ತಂತ್ರದಿಂದ ನಿಂತಿರ್ಬೋದು. ಕೆಲವರಿಗೆ ಹೊಲ ಇದೆ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ, ಅದ್ರ ಮೇಲೆ ಕೇಸ್ ಇದೆ. ಗದ್ದೆ ಇದೆ, ಅದ್ರ ಮೇಲೆ ಭಾಳಷ್ಟು ತೊಂದರೆ ಇದೆ, ಕೋರ್ಟ್ ಕೇಸ್ ಅಂತೆ, ಮತ್ತು ಅಲ್ಲಿ ಏನೋ ಭೂಮಿ ಪ್ರಾಬ್ಲಮ್ ಇದೆ. ತೋಟ, ಅಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ರಿಸಾರ್ಟ್ಸು, ಗೋಡನ್ಗಳು, ಕಮರ್ಷಿಯಲ್ ಬಿಲ್ಡಿಂಗು, ಚೌಟ್ರಿ, ಎಷ್ಟೋ ಜನ ಚೌಟ್ರಿ ಯಾರು ಬಾಡಿಗೆಗೆ ಬರ್ತಿಲ್ಲ. ಎಷ್ಟೋ ಜನ ಮನೆ ಇವತ್ತು ಖಾಲಿ ಇದೆ, ಅಪಾರ್ಟ್ಮೆಂಟ್ಸಲ್ಲೇ ಖಾಲಿ ಇದೆ, ಬಾಡಿಗೆಗೆ ಬರ್ತಿಲ್ಲ, ಭೋಗ್ಯಕ್ಕೂ ಬರ್ತಿಲ್ಲ. ಎಷ್ಟೋ ಜನ ಮನೆಗೆ ಹೋಗ್ಬಿಟ್ಟಿದ್ದಾರೆ, ಆ ಮನೆಯಿಂದ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಆದರೂ ಹೋಗೋಕ್ಕಾಗ್ತಿಲ್ಲ. ಆ ಮನೆ ಚೆನ್ನಾಗಿಲ್ಲ, ಬೇರೆ ಮನೆಗೆ ಹೋಗಬೇಕು, ಅದು ಆಗ್ತಾಯಿಲ್ಲ. ಎಷ್ಟು ಜನ ಮನೆಗೆ ಸೇರ್ಕೊಂಡ್ಮೇಲೆ ಕ್ಯಾನ್ಸರ್ ಬಂತು, ಆ ಭೂಮಿ ತೊಗೊಂಡ್ಮೇಲೆ ಹಾರ್ಟ್ ಅಟ್ಯಾಕ್ ಆಯಿತು, ಆ ಮನೆಗೆ ಹೋದ್ಮೇಲೆ ನನಗೆ ಪಿಡ್ಸ್ ಬಂತು, ಆ ಮನೆಗೆ ಹೋದ್ಮೇಲೆ ನನಗೆ ಪ್ಯಾರಾಲಿಸಿಸ್ ಆಯಿತು, ಆ ಮನೆಗೆ ಹೋದ್ಮೇಲೆ ಮಗ ಸತ್ತ, ಈ ಮನೇಲಿ ಹೋದ್ಮೇಲೆ ಈ ಥರ ಆಕ್ಸಿಡೆಂಟಾಗಿ ಸತ್ತ, ನೇಣಾಕೊಂಡು ಸತ್ತ ಅಂತ ಹೀಗೆ ಭೂಮಿ ಮತ್ತು ಮನೆ ವಿಚಾರದಲ್ಲಿ ಎಷ್ಟೋ ಅಪಮೃತ್ಯು ದೋಷಗಳು ಬಂದಿದೆ. ಎಷ್ಟೋ ಮನೆಗಳಲ್ಲಿ ಇವತ್ತು ಕೂಡ ಶಾಂತಿ ಇಲ್ಲ, ಗೃಹ ಕಲಹ, ನಾನಾ ರೀತಿ ರೋಗ ಬಾಧೆ, ಸಾಲ ಬಾಧೆಗಳಾಗ್ಬಿಟ್ಟಿದೆ. ಈ ಮನೆಗೆ ಬಂದಮೇಲೆ ರೋಗ ಶುರುವಾಯಿತು, ಸಿಕ್ಕಾಪಟ್ಟೆ ಔಷಧಿಗೆ ಇನ್ವೆಸ್ಟ್ ಮಾಡಿದೆ, ಈ ಮನೆಗೆ ಬಂದಮೇಲೆ ಸೈಟ್ ಕಳ್ಕೊಂಡೆ, ಈ ಮನೆ ಗದ್ದೆ ತೊಗೊಂಡ್ಮೇಲೆ ಕಾರ್ ಕಳ್ಕೊಂಡೆ, ಈ ಮನೆಗೆ ಬಂದಮೇಲೆ ನಮ್ಮ ಮನೆಯಲ್ಲೆಲ್ಲ ಸತ್ತೋದ್ರು. ಹೀಗೆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಹಲವಾರು ಲೋಪದೋಷಗಳಿಂದ ರೋಗ ಬಾಧೆ ನರಳುತ್ತಿದ್ರೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ. ಜನವರಿ 18ನೇ ತಾರೀಕು ಶನಿವಾರ ದಾವಣಗೆರೆಯಲ್ಲಿ ಈ ಹೋಮ ಮಾಡ್ತಾಯಿದ್ದೀವಿ. ಅದರಿಂದ ಯಾರಿಗೆ ಸೈಟ್ ಇದೆ, ಮನೆ ಕಟ್ಟಬೇಕು, ಜಮೀನಿದೆ, ಅದರಲ್ಲಿ ಒಳ್ಳೆ ಫಲ ಬರಬೇಕು, ಅರ್ಧಂಬರ್ಧ ನಿಂತೋಗಿರೋ ಮನೆ ಕಟ್ತಿದ್ರೆ 2 ಇಟ್ಕೆ ತೊಗೊಂಡು ಮನೆ, ಅರ್ಧಂಬರ್ಧ ನಿಂತೋಗಿದ್ರೆ ಅಥವಾ ಹೊಸ್ದಾಗಿ ಕಟ್ಟಬೇಕೀಗ ಮನೆ, 2 ಇಟ್ಕೆ ತೊಗೊಂಡು ಮನೆ. ಭೂಮಿ ವಿಚಾರ, ಹೊಲ ಗದ್ದೆ ಸೈಟ್ ಅದರಲ್ಲಿ ಏನೋ ತೊಂದರೆ ಇತ್ತು ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಬ್ರಹ್ಮಸ್ಥಾನದಿಂದ ಒಂದು ಇಡೀ ಮಣ್ಣು ತೊಗೊಂಬಂದು ಶನಿವಾರ 18ನೇ ತಾರೀಕು ಬೆಳಗ್ಗೆ ನನ್ನ ಜೊತೆ 8 ಗಂಟೆಗೆ ನೀವು ಸಂಕಲ್ಪಕ್ಕೆ ಕೂತ್ಕೋಬೇಕು. ನಿಮ್ಮ ಮನೆ ದೋಷ ಏನಿದೆಯೋ, ನಿಮ್ಮ ಭೂಮಿ ದೋಷ ಏನಿದೆಯೋ ಅದನ್ನೆಲ್ಲ ಮಂತ್ರತಂತ್ರದಿಂದ ನಾನೇ ನಿಮಗೆ ಸ್ವಂತ ಮಂತ್ರ ಹೇಳಿ ತಂತ್ರ ಹೇಳಿಕೊಟ್ಟು ಅದನ್ನು ನಿಮಗೆ ನೀವೇ ಹೋಗಿ ಅದು ಸರಿಪಡಿಸಿ ನಿಮ್ಗೆ ಇಷ್ಟ ಏನಿತ್ತು ಅದೆಲ್ಲ ನೆರವೇರಿಸ್ಕೊಳ್ಳೋ ಥರ ಮಾಡಲಿಕ್ಕೆ ನಾನೊಂದು ಒಳ್ಳೆ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಈ 18ನೇ ತಾರೀಕು. ಅದರಿಂದ ತಾವೆಲ್ಲರೂ ಈ ಒಂದು ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬನ್ನಿ. ವರಹಸ್ವಾಮಿ ಮಂತ್ರೋಪದೇಶ ತಂತ್ರ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಭಾಳ ವಿಶೇಷವಾದ ವಿದ್ಯೆ ಕಲಿಸ್ತಾ ಇದ್ದೀನಿ ಅವತ್ತಿನ ದಿವಸ. ಈ ಕಾರ್ಯಕ್ರಮ ನಡೆಯುವಂಥ ಸ್ಥಳ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಶ್ರೀ ಚೌಡೇಶ್ವರಿ ದೇವಸ್ಥಾನ. ಈ ಕಾರ್ಯಕ್ರಮ ಚೌಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ನಡೀತಾ ಇದೆ. ಇದು ITI ಒಂದು ಪ್ಲೇ ಗ್ರೌಂಡ್ ಇದೆ, ಮೈದಾನ ಇದೆ, ITI ಕಾಲೇಜ್ ಒಂದು ಗ್ರೌಂಡ್, ಅಲ್ಲಿ ಚೌಡೇಶ್ವರಿ ದೇವಸ್ಥಾನ. ಇದು ಇರೋದೆಲ್ಲಿ ಅಂದರೆ ಹದಡಿ ರಸ್ತೆ, ನಿಟ್ಟುವಳ್ಳಿ ಅಂತೇಳಿ ದಾವಣಗೆರೆಲ್ಲ ಒಂದು ಬಸ್ ಸ್ಟ್ಯಾಂಡಿಂದ 2.5 ಕಿಲೋಮೀಟ್ರು, ರೈಲ್ವೆ ಸ್ಟೇಷನ್ ಒಂದು 1.5 ಕಿಲೋಮೀಟರ್ ಆಗುತ್ತೆ. ಹದಡಿ ರಸ್ತೆ, ನಿಟ್ಟುವಳ್ಳಿ, ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ITI ಗ್ರೌಂಡ್ನಲ್ಲಿ ನಡೀತಾ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮ್ಮೆಲ್ಲ ಭೂಮಿ ಮತ್ತು ಮನೆಯ ಬಗ್ಗೆ ಇರೋ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆದರದ ಸ್ವಾಗತ. ಸಾಯಿರಾಮ್.